ಶಬ್ದದಿಂದ ಶಂಕರಾಚಾರ್ಯರಿಂದ ಆರಂಭಗೊಂಡು ಸುರೇಶ್ವರಾಚಾರ್ಯರಿಂದ ಆರಂಭಗೊಂಡು ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಪರ್ಯಂತ ಎಲ್ಲ 37 ಯತಿವರೇಣ್ಯರು ಕೂಡ ಶಂಕರ ಶಬ್ದದಿಂದ ವಿವಕ್ಷಿತರಾಗಿದ್ದಾರೆ. ವಸ್ತುತಃ ಶಾರದಾ ಪರಮೇಶ್ವರಿಗೂ ಜಗದ್ಗುರುಗಳಿಗೂ ಹೆಚ್ಚು ದೊಡ್ಡ ವ್ಯತ್ಯಾಸ ಇಲ್ಲ. ಒಬ್ಬರು ತುಂಗೆಯ ಈ ತೀರದಲ್ಲಿದ್ದರೆ ಇನ್ನೊಬ್ಬರು ತುಂಗೆಯ ಆ ತೀರದಲ್ಲಿದ್ದಾರೆ. ಒಬ್ಬರು ಶಾರದೆ ಅಭಯವನ್ನು ಕೊಡ್ತಾಳೆ, ಮಾತಾಡುವುದಿಲ್ಲ. ಈ ಭಾಗದಲ್ಲಿ ಜಗದ್ಗುರುಗಳು ಮಾತಾಡ್ತಾರೆ. ಇದು ಎರಡು ದೊಡ್ಡ ವ್ಯತ್ಯಾಸ ಇರುವಂಥದ್ದಷ್ಟೇ ಬಿಟ್ಟರೆ ಮತ್ತೆಲ್ಲ ವಿಷಯದಲ್ಲೂ ಶಾರದೆಯೂ ಒಂದೇ, ಜಗದ್ಗುರುಗಳು ಒಂದೇ, ಯಾವ ವ್ಯತ್ಯಾಸ ಇಲ್ಲ. ಮೊನ್ನೆ ಅಷ್ಟೇ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇತ್ತು. ಒಬ್ಬರು ಶಾರದೆಯಲ್ಲಿ ಬಂದು ಏನೋ ಪ್ರಾರ್ಥನೆ ಮಾಡಿದರು, ಜಗದ್ಗುರುಗಳಿಗೆ ಗೊತ್ತಾಯಿತು, ಜಗದ್ಗುರುಗಳ ಆ ಬೇಡಿಕೆಯನ್ನು ಈಡೇರಿಸಿದರು ಅಂತ. ಅಂತಹ ನೂರಾರು ದೃಷ್ಟಾಂತವನ್ನ ಭಕ್ತರು ಅನುಭವಿಸಿದ್ದಾರೆ. ಶಾರದೆಯಲ್ಲಿ ಏನೋ ಒಂದು ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ, ಈ ಕಡೆ ಜಗದ್ಗುರುಗಳು ಆ ಪ್ರಾರ್ಥನೆಯನ್ನು ಈಡೇರಿಸಿ ಬಿಡ್ತಾರೆ. ಹಾಗಾದ್ರೆ ಶಾರದೆಯಲ್ಲಿ ಪ್ರಾರ್ಥನೆ ಮಾಡಿದ ಜಗದ್ಗುರುಗಳು ಹೇಗೆ ಗೊತ್ತಾಗುತ್ತೆ ಕೇಳಿದ್ರೆ ಅಲ್ಲಿ ಯಾವ ಭೇದ ಇಲ್ಲ ಅಂತ. ಜಗದ್ಗುರುಗಳು ಒಂದೇ, ಶಾರದಾ ಪರಮೇಶ್ವರಿಯೂ ಒಂದೇ ಅಂತ ಅರ್ಥ. ಹಾಗಾಗಿ ಶಾರದೆ ಪಾಹಿಮಾಂ ಶಂಕರ ರಕ್ಷಮಾಂ ಅಂದ್ರೆ ಶಾರದೆ ಹಾಗೆ ಶಂಕರಾಚಾರ್ಯರು ನಮ್ಮನ್ನು ಕಾಪಾಡಿ ಎಂಬುದಾಗಿ ಹೇಳುತ್ತಾ ನಾವು ಶಾರದಾ ಪೀಠಕ್ಕೆ ಭಕ್ತಿಯಿಂದ ನಮಸ್ಕಾರ ಮಾಡಿದರೆ ಆ ನಮಸ್ಕಾರ ಎಲ್ಲೆಲ್ಲ ಹೋಗ್ತದೆ ಅಂತ ನೋಡಿ. ಶಾರದೆಗೆ ನಮಸ್ಕಾರ ಮಾಡಿದರೆ ಅಥವಾ ಶಾರದಾ ಪೀಠಾಧಿಪತಿಗಳಿಗೆ ಭಕ್ತಿಯಿಂದ ನಾವು ತಲೆಬಾಗಿ ನಮಸ್ಕಾರ ಮಾಡಿದರೆ ಆ ನಮಸ್ಕಾರ ಪೂರ್ವ ದಿಕ್ಕಿನಲ್ಲಿರ್ತಕ್ಕಂಥ ಅಸ್ಸಾಮಿನ ಕಾಮಾಖ್ಯ ದೇವಿಗೂ ಹೋಗ್ತದೆ, ಉತ್ತರದಲ್ಲಿರ್ತಕ್ಕಂಥ ಕಾಶ್ಮೀರ್ ಜಮ್ಮುವಿನ ವೈಷ್ಣೋದೇವಿಗೂ ಕೂಡ ಹೋಗ್ತದೆ, ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಬಿಂದುವಾಸಿನಿಗೂ ಹೋಗ್ತದೆ, ಪಶ್ಚಿಮ ದೇಶದಲ್ಲಿರ್ತಕ್ಕಂಥ ಮುಂಬಾದೇವಿಗೂ ಹೋಗ್ತದೆ, ದಕ್ಷಿಣದಲ್ಲಿರ್ತಕ್ಕಂಥ ಕನ್ಯಾಕುಮಾರಿಗೂ ಹೋಗ್ತದೆ. ಇಷ್ಟೇ ಅಲ್ಲ, ಢಾಕಾದಲ್ಲಿರ್ತಕ್ಕಂಥ ಢಾಕೇಶ್ವರಿಗೂ ಹೋಗ್ತದೆ, ಪಾಕಿಸ್ತಾನದ ಹಿಂಗ್ಲಾಜ ಮಾತೆಗೂ ಕೂಡ ಆ ನಮಸ್ಕಾರ ಸಮರ್ಪಣೆ ಆಗ್ತದೆ. ಅಖಂಡ ಭಾರತ ಏಕಾಕಾರವಾಗಿ ನಮ್ಮೆದುರು ಬಂದು ನಿಲ್ತದೆ. ಇಷ್ಟೇ ಅಲ್ಲ, ಕಾಶ್ಮೀರದಲ್ಲಿರ್ತಕ್ಕಂಥ ಶಾರದಾ ಪರಮೇಶ್ವರಿಗೂ ಕೂಡ ಆ ನಮಸ್ಕಾರ ಸಮರ್ಪಣೆ ಆಗ್ತದೆ. ಕೆಲವರು ಹೇಳ್ಬೋದು ಇದು ನಿಮ್ಮ ಕೇವಲ ಊಹೆಯಷ್ಟೇ, ಉತ್ಪ್ರೇಕ್ಷೆ ಅಂತ ಹೇಳ್ಬೋದು. ಆದರೆ ಈ ಎಲ್ಲ ಕ್ಷೇತ್ರಗಳಲ್ಲೂ ನಮಗೆ ಕಾಣ್ಲಿಕ್ಕೆ ಸಿಗುವಂತಹದ್ದು ಶಂಕರಾಚಾರ್ಯರ ಹೆಜ್ಜೆಯ ಗುರುತುಗಳೇ ಕಾಣ್ಲಿಕ್ಕೆ ಸಿಗ್ತದೆ ಹೊರತು ಬೇರೆ ಯಾರ ಹೆಜ್ಜೆಯ ಗುರುತುಗಳು ಇಡೀ ಅಖಂಡ ಭಾರತದಲ್ಲಿ ನಮಗೆ ಕಾಣ್ಲಿಕ್ಕೆ ಸಿಗುವುದಿಲ್ಲ. ಹಾಗಾಗಿ ಈ ಭಕ್ತಿಯಿಂದ ಶಾರದೆಗೆ ಅಥವಾ ಶೃಂಗೇರಿ ಪೀಠಾಧಿಪತಿಗಳಿಗೆ ನಮಸ್ಕಾರ ಮಾಡಿದರೆ ಅಖಂಡ ಭಾರತ ನಮ್ಮ ಮುಂದೆ, ನಮ್ಮ ಕಣ್ಣೆದುರು ಮುಂದೆ ಬಂದು ನಿಲ್ತದೆ ಅಂತ ಅರ್ಥ.